ನಿಮ್ಮದು ಇನ್ನು ಕೆಲವು ಆಗಲೇ ಆಗಿದೆ. ಅದರಲ್ಲಿ ಗಮನಿಸೋದಾದರೆ ಈಗ ಇತ್ತೀಚೆಗೆ ಬಂದ ಕಾಂತಾರ ನಾನು ಕೇಳಬೇಕಂತ ಲೈಟಾಗಿ ಕೇಳ್ತಾ ಇದ್ದೀನಿ. ಯಾಕಂದರೆ ಹೆಸರು ತುಂಬ ದೊಡ್ಡ ವಿಚಾರ ಮಾಡಿದೆ, ಬಟ್ ನಿಮ್ಮ ಪಾತ್ರ ಇದೆ ಅದರಲ್ಲಿ. ಪಾತ್ರದ ಬಗ್ಗೆ ಹೇಳಿ. ಕಾಂತಾರ ಸಿನಿಮಾದಲ್ಲಿ ಎಲ್ಲರೂ ನೋಡ್ರಾಗ ಎಲ್ಲರೂ ಮೆಚ್ಚಿದ್ದಾರೆ. ತುಂಬ ಜನಗಳು ರೀಚ್ ಆಗಿದೆ. ನಮ್ಮನೆ ಇಂಡಸ್ಟ್ರಿ ಮತ್ತು ಒಂದಷ್ಟು ಜನಗಳು ಮಾತ್ರ ಗುರುತಿಸ್ತಾಯಿದ್ರು. ಕಾಂತಾರ ಬಂದಮೇಲೆ ಇನ್ನೂ ಹೆಚ್ಚು ಜನ ಗುರುತಿಸೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಜಬ್ಬಜ್ಜ ಅಂತ ಅನ್ನೋದೊಂದು ಕಾಡಿನ ನಾಯಕನ ಪಾತ್ರ. ಅಲ್ಲಿ ಕಾಂತಾರದ ಕಾಡೇನಿದೆಯೋ ಆ ಕಾಂತಾರದ ಕಾಡಿನ ನಾಯಕ. ಅದು ಸುಮಾರು 96 ದಿನ ನಂದು ಶೆಡ್ಯೂಲ್ ಇತ್ತು. ಕಾಂತಾರ ಅನ್ನೋದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದರಲ್ಲೂ ರಿಷಬ್ ಶೆಟ್ಟರು ಮತ್ತು ಹೊಂಬಳೆ ಸಂಸ್ಥೆಯ ಶಿಸ್ತುಬದ್ಧವಾದಂತಹ ಯೋಜನೆ ಮತ್ತು ಕಾರ್ಯಗತಗೊಳಿಸೋ ರೀತಿ, ಮತ್ತು ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾ ಮತ್ತು ಅವ್ರ ತಂಡ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಪ್ರಗತಿ ಮೇಡಮ್ ಆ್ಯಂಡ್ ಅವ್ರ ಟೀಮು, ಎಲ್ಲವೂ ಒಂದು ದೊಡ್ಡ ಅನುಭವ ನಮಗೆ. ಒಂದು ಏನನ್ನು ಹೇಳ್ಬೋದು, ಸಿನಿಮಾ ನಿರ್ಮಾಣದ ವಿಚಾರದಲ್ಲಿ ಅದೊಂದು ಯೂನಿವರ್ಸಿಟಿ ಅನ್ನೋ ರೀತಿ ಇತ್ತು ನನಗೆ. ಅಷ್ಟು ದೊಡ್ಡ ಪ್ರಮಾಣ. ನೀವು ಯಾವುದೇ ವಿಭಾಗಕ್ಕೆ ಹೋದ್ರೂ ಅದು ದೊಡ್ಡದೇ. ಹಣ ದೊಡ್ಡದು ಅಂದ್ಬಿಟ್ರೆ ಆಗಲ್ಲ. ಅದರ ಆಚೆಗೆ ಕೆಲಸ ಮಾಡುವಾಗಿನ ಸಂದರ್ಭದಲ್ಲಿ ಆ ಒಂದು ವ್ಯಾಸ್ಟ್ನೆಸ್ ಇದೆಯಲ್ಲ, ಆ ವ್ಯಾಸ್ಟ್ನೆಸ್ ಒಳಗಡೆ ಎಲ್ಲರನ್ನೂ ದುಡಿಸ್ಕೊಳ್ಳೋದು ಇದೆಯಲ್ಲ, ಒಳಗೊಳ್ಳೋ ಪ್ರಕ್ರಿಯೆಯನ್ನು ಮಾಡೋದು, ಒಳಗೊಂಡು ಮಾಡೋಂಥ ಕ್ರಿಯೆಯನ್ನು ಪ್ರೇರೇಪಿಸೋ ನಿಟ್ಟಿನಲ್ಲಿ ಕಾಂತಾರ ಬಹಳ ದೊಡ್ಡ. ಅದು ಪ್ರೊಡಕ್ಷನ್ ಆಗ್ಬೋದು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಸೆಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಎಲ್ಲ ಹ್ಯೂಜ್. ಸೊ ಈ ನಿಟ್ಟಿನಲ್ಲಿ ಭಾಳ ಪ್ರಮುಖವಾದಂಥ ಸಿನಿಮಾ ಅದು ಕಾಂತಾರ ನನ್ನ ಕೆರಿಯರಲ್ಲಿ. ಈ ಸಿನಿಮಾಗೆ ನಿಮ್ಮನ್ನು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಅಪ್ರೋಚ್ ಹೆಂಗೆ ಮಾಡಿದ್ರೆ? ನಾನು ಪ್ರೊಡಕ್ಷನ್ ಹೌಸಿಂದನೇ ಬಂದ. ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಏನಾದರೂ ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಕಾಂತಾರ ಚಾಪ್ಟರ್ 1 ಬರುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದ್ದು, ಬಟ್ ಎಲ್ಲ ಒಂದು ಕಡೆ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಬಟ್ ಸಡನ್ಲಿ ಬರುತ್ತೆ, ಏನನ್ಸುತ್ತೆ? ಓಕೆ ಖುಷಿ. ಇಲ್ಲಿ ಬಂದಾಗ ಎಲ್ಲ ಸಿನಿಮಾ ಬಂದ ರೀತಿನೇ ಅದನ್ನು ಅದೇ ರೀತಿ ಅಂದರೆ ನಾನೊಬ್ಬ ಕಲಾವಿದೆ, ಎಲ್ಲ ಒಂದು ಸಿನಿಮಾಗೆ ಹೆಂಗೆ ಆ್ಯಕ್ಟ್ ಮಾಡ್ತೀನಿ, ಇದಕ್ಕೆ ಹಂಗೆ ಆ್ಯಕ್ಟ್ ಮಾಡ್ತೀನಿ. ಹೌದು. ಅದು ಒಂದು ಸಿನಿಮಾ ಕರೆದಿದ್ದಾರೆ, ಹೋಗಿ ಮಾಡಿದ್ದು ಅಂತ ನಾವೆಲ್ಲ ಸಿನಿಮಾಗಳಿಗೂ ನಾವು ಹೋಗೋ ಸಂದರ್ಭದಲ್ಲಿ ಅಷ್ಟು ನ್ಯೂಟ್ರಲಾಗಿ ನೀವು ಹೋಗ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಕೆಲವರಿಗೆ ದೊಡ್ಡ ನಿರೀಕ್ಷೆಗಳಿಟ್ಟಾಗ ಏನಾಗುತ್ತೆ, ನಿರೀಕ್ಷೆಗಳಿಟ್ಟು ನಾವು ಹೋಗೋದು, ಅಲ್ಲಿ ಆಗದೇ ಇರೋದು, ಅಥವಾ ನಾವು ನಿರೀಕ್ಷೆ ಇಟ್ಕೊಂಡು ನಮ್ಗೆ ಕರೆದೇನೆ ಇರೋದು, ಆವಾಗ ಭ್ರಮ ನಿರಸನ ಆಗುತ್ತೆ, ಕಾನ್ಫಿಡೆನ್ಸ್ ಡ್ರಾಪ್ ಆಗುತ್ತೆ. ಅಯ್ಯೋ ನಮ್ಮನ್ನು ಕರೀಲಿಲ್ಲ, ಅವ್ರನ್ನ ಕರೆದ್ರು, ಇವ್ರನ್ನ ಕರೆದ್ರು, ನಮ್ಮನ್ನೇ ಕರೀಲಿಲ್ಲ ಅಂದಾಗ ಏನಾಗುತ್ತೆ, ನಮಗೆಲ್ಲ ಒಂದು ರೀತಿ ಕೀಳರಿಮೆ ಶುರು ಆಗ್ಬಿಡ್ತದೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅಂಥದ್ದೇನು ಇಟ್ಕೊಳ್ಬಾರ್ದು. ಬಟ್ ಒಬ್ಬ ರಿಯಲ್ ಕಲಾವಿದ ಏನು ಎಕ್ಸ್ಪೆಕ್ಟ್ ಮಾಡೋದು, ಬಂದಿದ್ದನ್ನು ನಾನು ಮಾಡ್ತಾ ಹೋಗಿ ಸ್ವೀಕರಿಸ್ತಾ ಹೋಗಬೇಕು. ಹೌದು. ಅದರಲ್ಲೂ ವಿಶೇಷವಾಗಿ ನಾವು ಪೋಷಕ ಕಲಾವಿದರು. ಹೌದು. ಯಾವುದೇ ಸಣ್ಣದು ದೊಡ್ಡದು ಅನ್ನೋದು ಇಲ್ಲವೇ ಇಲ್ಲ. ಸಿನಿಮಾನೇ ದೊಡ್ಡದು. ಹೌದು. ಸಿನಿಮಾನೇ ದೊಡ್ಡದು, ದೊಡ್ಡ ಸ್ಕ್ರೀನ್ಲೇ ತೋರಿಸೋದು. ಅಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಪ್ರೆಸ್ ಮೀಟಲ್ಲಿ, ನಾನು ಹೋದಾಗ ಗಮನಿಸಿದ್ದೆ, ಶೂಟಿಂಗ್ ಟೈಮಲ್ಲಿ ತುಂಬ ತೊಂದರೆ ಆಗ್ತಾಯಿತ್ತು. ಎಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮೊಬೈಲಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಕೆಲವೊಂದಷ್ಟು ವರ್ಷ, 1-2-3 ವರ್ಷ ನಾವು ಬೇರೆ ಹೊರಗಿನ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಇಲ್ಲದೇನೆ ಅಲ್ಲಿ ಶೂಟಿಂಗ್ ಒಳಗಡೆ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಹೆಂಗೆ ಅನಿಸ್ತಾ ಅನ್ನೋ ಅನುಭವ? ಇಲ್ಲ, ಅವರು ಅಲ್ಲಿ ಸತತವಾಗಿ ನಾವು ಶೂಟಿಂಗ್ ಏನು ನಡೀತಾ ಇತ್ತು, ಸೆಟ್ ಹಾಕಿದ್ರು, ಅದ್ರ ಪಕ್ಕನೇ ಅವ್ರ ಊರು ಕೆರೋಡಿ. ಅವರು ಅಲ್ಲೇ ಬೆಳೆದು ಅಲ್ಲಿಯ ಮಣ್ಣಿನ ವಾಸನೆ, ಅಲ್ಲಿಯ ಪ್ರಕೃತಿ ಎಲ್ಲವೂ ಅವ್ರ ಜೊತೆನೇ ಇರೋಂಥದ್ದು. ಸೊ ಅಲ್ಲಿಯ ಗುಣ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ನಮ್ಗಳಿಗೆಲ್ಲ ಹೊಸ್ತು ಅದು. ಅವ್ರು ಸತತವಾಗಿ 3 ವರ್ಷ ಕೆಲಸ ಮಾಡಿದ್ದಾರೆ ನಿಜ, ಅಂದರೆ ಅವರು ಒಳಗಡೆನೆ ಮಾಡಿದ್ರು. ನಾವು 1 ವರ್ಷದ ಅವಧಿಯಲ್ಲಿ ನಾವು ಮಾಡಿರೋಂಥವ್ರು. ಮೂಲಭೂತವಾಗಿ ಒಳಗಡೆ ಯಾರಿಗೂ ಮೊಬೈಲ್ ಅಲೋನೇ ಇರಲಿಲ್ಲ, ಯಾರಿಗೂ ಅದು ನೆಟ್ವರ್ಕ್ ಸಮಸ್ಯೆನೇ ಇಲ್ಲ. ಮೊಬೈಲೇ ಇಲ್ಲ ಅಂದರೆ ನೆಟ್ವರ್ಕ್ ತಗೊಂಡು ಏನು ಮಾಡೋದು? ಹೌದು. ಪ್ರೊಡಕ್ಷನ್ ಅಂದರೆ ಅವ್ರ ಟೀಮ್ಗಳಿಗೆ ಅದು ಅವಶ್ಯ ಇರ್ತೋ ಏನೋ ಗೊತ್ತಿಲ್ಲ, ಅವ್ರಿಗೆ ಬೇಕಿತ್ತದು. ನಾವು ಕಲಾವಿದರಿಗಾಗಲಿ ಜೂನಿಯರ್ಸ್ಗಾಗಲಿ ಯಾರಿಗೂ ಕೂಡ ಒಳಗಡೆಗೆ ಮೊಬೈಲ್ ಅಲೋ ಇರಲಿಲ್ಲ. ಈ ನೆಟ್ವರ್ಕ್ನ ವಿಚಾರನೇ ಇಲ್ಲ. ಇನ್ನು ಮಳೆ, ಗಾಳಿ, ಬಿಸಿಲು ಎಲ್ಲವೂ ಅತಿರೇಕ ಅಲ್ಲಿ. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲವೂ ಇವರು ಮರುನಿರ್ಮಾಣ ಮಾಡಿದರು. ಅಲ್ಲಿಗೆ ಹೋಗೋಕ್ಕೆ ದಾರಿ ಇರಲಿಲ್ಲ. ಸೇತುವೆಗಳು ಮಾಡಿದರು, ಲೈಟ್ಗಳನ್ನ ಹಾಕಿದರು ಉದ್ದಕ್ಕೂ. ಅಂದರೆ ಎಲ್ಲಿಂದ ರಸ್ತೆ ಎಲ್ಲಿ ಪ್ರಾರಂಭ ಆಗುತ್ತೋ
ಅಲ್ಲಿಂದ ಕೊನೆ ಮುಟ್ಟೋವರೆಗೂ ಕೂಡ ವ್ಯವಸ್ಥಿತವಾಗಿ ಮಾಡಿದರು ಭೀಮೇಶ್. ಎಲ್ಲ ವ್ಯವಸ್ಥಿತವಾಗಿ ಪ್ರತಿಯೊಂದರಲ್ಲೂ ಕೂಡ ಯಾವುದರಲ್ಲೂ ಕೊರತೆ ಇಲ್ಲದೆ ಉಳ್ಕೊಳ್ಳೋದ್ರಿಂದ ಹಿಡಿದು ನಮ್ಮ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದರಲ್ಲೂ ಎಲ್ಲ ಕಲಾವಿದರುಗಳು ಕಂಫರ್ಟಬಿಲಿಟಿನ ಭಾಳ ಚೆನ್ನಾಗಿ ಒದಗಿಸ್ಕೊಟ್ಟಿದ್ರು. ಸ್ವತಃ ಅವರೇ ಕಲಾವಿದರಾಗಿರೋದು, ಹೌದು ಸ್ವತಃ ಕಲಾವಿದರಾಗಿರೋದ್ರಿಂದ ಆಮೇಲೆ ಎಲ್ಲೂ ಅದು ತುಂಬ ತಾರತಮ್ಯ ಹೀರೋ ಹೀಗಿರಬೇಕು, ಯಾರೋ ಜೂನಿಯರ್ ಹೀಗಿರಬೇಕು, ಅದು ಯಾವುದು ಎಲ್ಲೂ ನನಗೆ ಗಮನಿಸಿಲ್ಲ. ಎಲ್ಲರಲ್ಲೂ ಅಷ್ಟೇ, ಎಲ್ಲರೂ ಮಾಡ್ತಾ ಇರೋದು ಒಂದೇ ಉದ್ದೇಶ, ಸಿನಿಮಾ. ಹೌದು ಖಂಡಿತ. ಸಿನಿಮಾಕ್ಕೆ ಹೆಂಗೆ ಎಲ್ಲರನ್ನೂ ಪ್ರೇರೇಪಿಸಿ ತೊಡಗಿಸ್ತಾ ಇದ್ರು ಅಂತಂದರೆ ಅಷ್ಟು ಅದ್ಭುತವಾಗಿ ತೊಡಗಿಸ್ತಾ ಇದ್ರು. ನಮ್ಮಗಳಿಗಿಂತ ಜಾಸ್ತಿ ಅಂದರೆ ನಾವು ಹೆಚ್ಚು ಅವರೇನೆ ಕಷ್ಟಪಡ್ತಿದ್ದು, ಶ್ರಮ ಆಗ್ತಾಯಿತ್ತು ಸಿನಿಮಾದಲ್ಲಿ. ಅದು ಕಾಣಿಸುತ್ತೆ, ಸಿನಿಮಾದಲ್ಲಿ ಶ್ರಮ ಕಾಣಿಸುತ್ತೆ ಖಂಡಿತ. ಈಗ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಬಟ್ ಆದರೆ ಎಲ್ಲ ಒಂದು ಕಡೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಕೆಲವೊಂದು ಇನ್ಸಿಡೆಂಟ್ಗಳಾಯಿತು, ಕೆಲವೊಬ್ಬರನ್ನ ಕಳ್ಕೊಳ್ತಾರೆ ಚಿತ್ರತಂಡದಲ್ಲಿ. ರಾಕೇಶ್ ಪೂಜಾರಿ ಅವರು ಇದಾಗ್ತಾರೆ. ಇಲ್ಲ ಅದನ್ನು ಅವರು ರಿಷಬ್ ಸರೇ ಹೇಳಿದ್ದಾರೆ. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ನೋಡಿ ಸಿನಿಮಾದಕ್ಕೂ ಅಲ್ಲಿ ಆಗಿರೋ ಆ ಅವಧಿಯಲ್ಲಿ ಆಗಿರ್ಬೋದು ಬಿಟ್ಟರೆ, ಅವಧಿಯಲ್ಲಿ ಸಿನಿಮಾ ಶೂಟಿಂಗ್ ಅವಧಿಯಲ್ಲಿ ಆಗಿರ್ಬೋದು ಬಿಟ್ಟರೆ ಸಿನಿಮಾಕ್ಕೂ ಆಗಿರೋ ಅವಘಡಗಳಿಗೂ ಯಾವುದೂ ಸಂಬಂಧ ಒಂದು ಕಡೆ ಊಹಾಪೋಹ ತುಂಬ ಓಡಾಡ್ತಾ ಇತ್ತು ಸಿನಿಮಾ ರಿಲೀಸ್ ಆಗೋಕ್ಕೂ ಇರಬೇಕಲ್ಲ. ಸಿನಿಮಾ ಅಂತಂದ್ರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಲ್ಲ. ಅಲ್ಲ, ರಿಲೀಸ್ ಆದಮೇಲೆ ನೀವು ನೋಡ್ತಾರೆ ಇವ್ರು ನಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದವರು, ಸಿನಿಮಾ ರಿಲೀಸ್ ಆಗಿದೆ ಬಟ್ ಅವರಿಲ್ಲ ಅಂತ ನೀವು ಸಿನಿಮಾ ಸ್ವತಃ ನೀವು ನೋಡಿದಾಗ ನಿಮ್ಗೆ ಏನಾದರೂ ಫೀಲ್ ಆಯಿತಾ? ಅಲ್ಲ, ಸಹಜವಾಗಿ ಆಗಲೇಬೇಕಲ್ಲ, ಮನುಷ್ಯರಲ್ವ ನಾವು. ಸ್ವಲ್ಪ ಬೇಜಾರಿದ್ದೇ ಇರುತ್ತೆ. ಕಾಂತಾರ ಸಿನಿಮಾದ ಬಗ್ಗೆ ಆಯಿತು, ಓಕೆ. ನಿಮ್ಮ ಒಂದು ಸಿನಿಮಾಗಳ ಮಗನ ಮುಂದಿನ ಸಿನಿಮಾಗಳು ಏನೇನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ? ಇವು ಒಂದು ರುದಿರವನ ಅಂತ ಒಂದು ಸಿನಿಮಾ ನಡೀತಾ ಇದೆ. ಅಗ್ನಿ ಅಂದ್ಬಿಟ್ಟು ಡೈರೆಕ್ಟ್ರು ಭಾಳ ನಿರೀಕ್ಷೆ ಇಟ್ಕೊಂಡಂಥ ಸಿನಿಮಾ ಅದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾವನ್ನ. ಅದರಲ್ಲಿ ನಾನು ದಫೇದಾರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಪೊಲೀಸ್ ಕ್ಯಾರೆಕ್ಟ್ರು. ಅದರಲ್ಲಿ ದಫೇದಾರರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕಥೆನ ಚೆನ್ನಾಗಿ ಮಾಡ್ಕೊಂಡ್ರೆ, ತುಂಬ ಭರವಸೆ ಇಟ್ಕೊಂಡ್ರೆ ಸಿನಿಮಾ ಅದು. ಇಡೀ ತಂಡ ಅಷ್ಟೇ ಶ್ರಮ ಇಟ್ಟು ಕೆಲಸ ಮಾಡಿದ್ದಾರೆ. ಇನ್ನು ಸುಮಾರು ಸಿನಿಮಾಗಳಿದೆ. ರವಿಚಂದ್ರನ್ ಅವರು ಮೊದಲನೇ ಮಗ ಮನೋರಂಜನ್ ಅವ್ರದ್ದು ಒಂದು ನಡೀತಾ ಇದೆ. ಆಮೇಲೆ ಅವ್ರ ಎರಡನೇ ಮಗನ ಮುಧೋಳು, ಅವ್ರ ಎರಡನೇ ಮಗ ವಿಕ್ರಮ್ ಅವ್ರದ್ದು ನಡೀತಾ ಇದೆ. ಅದರಲ್ಲೂ ಮಾಡ್ತಾಯಿದ್ದೀನಿ ನಾನು ಸಿನಿಮಾದಲ್ಲಿ. ಆಗ್ತಾ ಇದೆ. ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.